ಹಾಯ್ ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ನಿಮಗೆ ರೇಷನ್ ಕಾರ್ಡ್ನ ಒಂದು ಅಡ್ರೆಸ್ ಚೇಂಜ್ ಯಾವ ರೀತಿ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಉದಾಹರಣೆಗಾಗಿ ಒಂದು ಊರಿಂದ ಇನ್ನೊಂದು ಊರಿಗೆ ನೀವು ಶಿಫ್ಟ್ ಆಗಿರ್ತೀರ. ಅಂಥ ಸಂದರ್ಭದಲ್ಲಿ ಈಗ ನೀವು ಪ್ರೆಸೆಂಟ್ ಇರುವ ಒಂದು ಊರಿಗೆ ರೇಷನ್ ಕಾರ್ಡನ್ನು ಟ್ರಾನ್ಸ್ಫರ್ ಮಾಡಿಕೊಳ್ಳುವುದು ಆನ್ಲೈನ್ ಮುಖಾಂತರ ಯಾವ ರೀತಿ ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅಡ್ರೆಸ್ ಚೇಂಜ್ ನಂತರ ರೇಷನ್ ಕಾರ್ಡ್ ಅಡ್ರೆಸ್ ಚೇಂಜ್ ಮಾಡಿಕೊಳ್ಳೋದು ವಿಧಾನವನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಬನ್ನಿ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊದಲಿಗೆ ಆಹಾರ ವೆಬ್ಸೈಟಿಗೆ ಬರೋಣ. ಗೂಗಲ್ ಸರ್ಚಲ್ಲಿ ಆಹಾರ ಅಂತ ಸರ್ಚ್ ಮಾಡಿದರೆ ನಿಮಗೆ ಈ ರೀತಿಯಾಗಿ ಬರುತ್ತೆ. ಇದರಲ್ಲಿ ಲೆಫ್ಟ್ ಸೈಡಲ್ಲಿ ಕಾಣ್ತಾ ಇದೆಯಲ್ಲ, ಕೆಳಗಡೆ ಸ್ಕ್ರಾಲ್ ಮಾಡಿದರೆ ಕೆಳಗಡೆ ನಿಮಗೆ ಫೋಟೋ ಬಯೋ ಸೆಂಟರ್ ಅಂತ ಬರುತ್ತೆ. ಲಾಸ್ಟಲ್ಲಿ ನೋಡಿ ಫೋಟೋ ಬಯೋ ಸೆಂಟರ್ ಅಂತ ಅದನ್ನು ಕ್ಲಿಕ್ ಮಾಡ್ಕೊಂಡ ನಂತರ ನಿಮಗೆ 3 ರೀತಿಯ ಸರ್ವರ್ ಬರುತ್ತೆ. ಬೆಂಗಳೂರು ಸರ್ವರು, ಗುಲ್ಬರ್ಗ ಸರ್ವರು ಮತ್ತು ಬೆಳಗಾವಿ ಸರ್ವರು. ಸೊ ಇದು ನೀವು ಯಾವ ಡಿಸ್ಟಿಕಲ್ಲಿ ಬರ್ತೀರಾ ಅಂತ ನಿಮಗೆ ಗೊತ್ತಿರಬೇಕು. ಅದನ್ನು ನೋಡಿಕೊಂಡು ಸೆಲೆಕ್ಟನ್ನು ಮಾಡ್ಕೊಂಡ ನಂತರ ಮತ್ತೆ ನಿಮಗೆ ಈ ರೀತಿಯಾಗಿ ಬರುತ್ತೆ ಫೋಟೋ ಬಯೋ ಸೆಂಟರ್ ಲಾಗಿನ್ನು. ಇಲ್ಲಿ ಯೂಸರ್ ಐ ಡಿ ಪಾಸ್ವರ್ಡ್ ಹಾಕಿ ನೀವು ಲಾಗಿನನ್ನು ಮಾಡ್ಕೋದಿರುತ್ತೆ. ಇಲ್ಲಿ ಗ್ರಾಮವನ್ನು ಇದ್ದವರು ಅಥವಾ ಬೆಂಗಳೂರನ್ನು ಇದ್ದವರು ಅಥವಾ ಕರ್ನಾಟಕವನ್ನು ಲಾಗಿನ್ ಇದ್ದವರು ಮಾತ್ರ ಅದಕ್ಕೆ ಲಾಗಿನ್ ಮಾಡ್ಕೋಕ್ಕೆ ಆಗುತ್ತೆ. ಆಹಾರ ಇಲಾಖೆಯಿಂದ ನಿಮಗೆ ಈ ಒಂದು ಲಾಗಿನ್ ಪಾಸ್ವರ್ಡ್ ಕೊಟ್ಟಿರ್ತಾರೆ. ಕ್ಯಾಪ್ಚರ್ ಕೋಡ್ ಹಾಕಿ ನೀವು ಇಲ್ಲಿ ಲಾಗಿನ್ ಅಂತ ಏನು ಕಾಣ್ತಾ ಇದೆಯಲ್ಲ ಇದನ್ನು ಲಾಗಿನ್ ಮಾಡ್ಕೊಳ್ಳಿ. ಸಿಟಿಜನ್ ಅವರಿಗೆ ಇದು ಬರೋದಿಲ್ಲ, ಕೇವಲ ಗ್ರಾಮವನ್ನು ಕರ್ನಾಟಕವನ್ನು ಬೆಂಗಳೂರನ್ನು ಲಾಗಿನ್ ಇದ್ದವರಿಗೆ ಮಾತ್ರ ಇದು ಲಾಗಿನ್ ಬರುತ್ತೆ. ಸೊ ನನ್ನ ಹತ್ರ ಕೂಡ ಗ್ರಾಮೋನ್ ಇದೆ, ಹಾಗಾಗಿ ಲಾಗಿನನ್ನು ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ಈ ರೀತಿಯಾಗಿ ಬರುತ್ತೆ. ಮೇಲ್ಗಡೆ ಟಿಕ್ ಮಾಡಿಕೊಂಡು ಸೆಲೆಕ್ಟ್ ದ ಟೈಪ್ ಆಫ್ ಅಥೆಂಟಿಕೇಷನ್ ಅಂತ ಕೇಳ್ತಾ ಇದೆ. ಇಲ್ಲಿ ಐರಿಸ್ ಮತ್ತು ಬಯೋಮೆಟ್ರಿಕ್ ಅಂತ ಕೇಳ್ತಾ ಇದೆ. ಬಯೋಮೆಟ್ರಿಕ್ನಲ್ಲಿ ಮಂತ್ರ ಡಿವೈಸು ಮತ್ತು ಸೆಕ್ಯುಜನ್ ಡಿವೈಸು 2 ಥರ ಕೇಳ್ತಾ ಇದೆ. ನಿಮ್ಮ ಹತ್ರ ಅವೈಲೇಬಲ್ ಮಂತ್ರ ಇದೆಯಾ ಅಥವಾ ಸೆಕ್ಯುಜನ್ ಇದೆಯಾ ಅಂತ ನೋಡ್ಕೊಳ್ಳಿ. ನಮ್ಮ ಹತ್ರ ಸೆಕ್ಯುಜನ್ ಇದೆ, ಸೊ ಹಾಗಾಗಿ ನಾನು ಸೆಕ್ಯುಜನ್ ಅಂತ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಮಂತ್ರ ಇದ್ದರೂ ಕೂಡ ಸೆಲೆಕ್ಟನ್ನು ಮಾಡ್ಕೋಬೋದು. ನೆಕ್ಸ್ಟ್ ಇವಾಗ ಬಯೋ ಸೆಕ್ಯುಜನ್ ಅಂತ ಏನು ಇಲ್ಲಿ ಆಪ್ಷನ್ ಕಾಣ್ತಾ ಇದೆ ನೋಡಿ, ಅದ್ರ ಮೇಲೆ ನೀವು ಕ್ಲಿಕ್ ಮಾಡಿದರೆ ಆ ಒಂದು ಬಯೋಮೆಟ್ರಿಕ್ ಡಿವೈಸು ವರ್ಕ್ ಮಾಡುತ್ತೆ. ಲೈಟ್ ಬೀಳುತ್ತೆ, ಅದು ಲೈಟಲ್ಲಿ ಬಟ್ ಇಡಬೇಕು. ಬಟ್ ಇಟ್ಟ ನಂತರ ನಿಮಗೆ ವೆರಿಫೈ ಅಂತ ಏನು ಕಾಣ್ತಾ ಇದೆ ನೋಡಿ, ಈ ಒಂದು ವೆರಿಫೈಯನ್ನು ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇಲ್ಲಿ ನಿಮಗೆ ಕೆಲವೊಂದು ಡಿಸ್ಕ್ಲೈಮರನ್ನು ಕೊಟ್ಟಿರ್ತಾರೆ, ಸೂಚನೆಯನ್ನು ಓದ್ಕೊಂಡು ಓಕೆ ಅಂತ ಕೊಡಿ. ಓಕೆ ಅಂತ ಕೊಟ್ಟ ನಂತರ ಇನ್ನೊಂದು ನಿಮಗೆ ಇಂಟ್ರಕ್ಷನ್ ಓಪನ್ ಆಗುತ್ತೆ. ಈ ಒಂದು ಮಂತ್ರ ಡಿವೈಸು ಸೆಕ್ಯುಜನ್ ಡಿವೈಸ್ ಬಗ್ಗೆ ಯಾವ ರೀತಿ ಇರಬೇಕು ಅಂತ ಇಂಟ್ರಕ್ಷನ್ನ ಕೊಟ್ಟಿರ್ತಾರೆ. ಆಡಿಯೋ ಸರ್ವಿಸ್ ಬಗ್ಗೆ ಇವೆಲ್ಲನೂ ಸರಿಯಾಗಿ ಓದ್ಕೊಳ್ಳಿ. ಒಂದು ಸಲ ಓದ್ಕೊಂಡ್ರೆ ನಿಮಗೆ ಐಡಿಯಾ ಬರುತ್ತೆ. ಮತ್ತು ಇಲ್ಲಿ ಬ್ಯಾಕ್ ಟು ಅಪ್ಲಿಕೇಶನ್ ಅಂತಿದ್ರು, ಅದ ಮೇಲೆ ಕ್ಲಿಕ್ ಮಾಡಿದ ನಂತರ ನಿಮಗೆ ಈ ರೀತಿಯಾಗಿ ಓಪನ್ ಆಗುತ್ತೆ. ಇದರಲ್ಲಿ ಲೆಫ್ಟ್ ಸೈಡಿಗೆ ನಮಗೆ ಆಹಾರ ಇಲಾಖೆಯ ಒಂದು ಲಿಂಕನ್ನು ಕೊಟ್ಟಿರ್ತಾರೆ ನೋಡಿ. ನ್ಯೂ RC ಆನ್ಲೈನ್ ಅಪ್ಲಿಕೇಶನ್ ಅಂತ ಏನು ಕಾಣ್ತಾ ಇದೆ ನೋಡಿ, ಇದು ಹೊಸ ಒಂದು ಪಡಿತರ ಚೀಟಿಗೆ ಅರ್ಜಿ ಸಲ್ಲಿಸುವ ಒಂದು ಲಿಂಕು. ಇನ್ನೂ ಹೊಸ ಅರ್ಜಿಗಳು ಪ್ರಾರಂಭ ಆಗಿಲ್ಲ. ಹೊಸ ಅರ್ಜಿ ಪ್ರಾರಂಭ ಆದರೆ ಅದ್ರ ಕೂಡ ನಿಮಗೆ ತಿಳಿಸ್ಕೊಡ್ತೀನಿ ಯಾವ ರೀತಿ ಹೊಸ ಒಂದು ರೇಷನ್ ಕಾರ್ಡ್ಗೆ ಅರ್ಜಿಯನ್ನು ಸಲ್ಲಿಸೋದಂತ. 3 ಜನ ಇರಬೇಕಾಗುತ್ತೆ. ಫ್ಯಾಮಿಲಿಯಲ್ಲಿ 3 ಜನ ಇದ್ದವರಿಗೆ ಹೊಸ ಒಂದು ರೇಷನ್ ಕಾರ್ಡ್ ಬರುತ್ತೆ. ನಾವಿವಾಗ ತಿದ್ದುಪಡಿ ಮಾಡ್ತಾ ಇದ್ದೀವಿ ನೋಡಿ. ಅಡ್ರೆಸ್ ಚೇಂಜ್ ಆ್ಯಂಡ್ ಅಡ್ರೆಸ್ ಅಂತಿದೆ ನೋಡಿ. ಶಾಪ್ ಸೆಕೆಂಡ್ 1 ಅಮೆಂಡ್ಮೆಂಟ್ ಫಾರ್ RC ಇದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ. ತಿದ್ದುಪಡಿಗೆ ಇದನ್ನೇ ಸೆಲೆಕ್ಟ್ ಮಾಡ್ಕೋಬೇಕು. ಕ್ಲಿಕ್ ಮಾಡ್ಕೊಂಡ ನಂತರ ಮತ್ತೆ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಸರ್ವರ್ ಸ್ವಲ್ಪ ಸ್ಲೋ ಇದೆ. ನೆಕ್ಸ್ಟ್ ಇವಾಗ ಇಲ್ಲಿ ಒಂದು ಪಾಸ್ವರ್ಡ್ ಕೇಳುತ್ತೆ. ಯೂಸರ್ ನೇಮ್ ಮೇಲ್ಗಡೆ ಆಟೋಮೆಟಿಕ್ಕಾಗಿ ಬಂದಿದೆ. ಪಾಸ್ವರ್ಡ್ ಕೇಳ್ತದೆ, ಆ ಒಂದು ಪಾಸ್ವರ್ಡನ್ನು ಹಾಕಬೇಕು. ಪಾಸ್ವರ್ಡು ಅದೇ ಹೇಳಿದ್ನಲ್ಲಿ ನಿಮಗೆ ಗ್ರಾಮೋನ್ ಕರ್ನಾಟಕವನ್ನು ಬೆಂಗಳೂರಿಗೆ ಮಾತ್ರ ಇದು ಗೊತ್ತಿರುತ್ತೆ. ಅವ್ರು ಲಾಗಿನ್ಗೆ ಪಾಸ್ವರ್ಡ್ ಕೊಟ್ಟಿರ್ತಾರೆ. ಹಾಕಿ ನೀವು ವೆರಿಫೈ ಅಂತ ಕ್ಲಿಕ್ ಮಾಡ್ಕೋಬೇಕು. ಭಾಳಷ್ಟು ಜನ ಕೇಳ್ತಾರೆ ಪಾಸ್ವರ್ಡ್ ನಮಗೂ ಕೊಡಿ, ನಾವು ಕೂಡ ಯೂಸ್ ಮಾಡ್ತೀವಿ ಅಂತ. ಆ ರೀತಿಯಾಗಿ ಬರೋದಿಲ್ಲ ಸ್ನೇಹಿತರೆ. ನಿಮಗೆ ಪಾಸ್ವರ್ಡ್ ಕೊಟ್ಟರೂ ಕೂಡ ಅದು ನಿಮಗೆ ವರ್ಕ್ ಆಗೋದಿಲ್ಲ. ಯಾಕೆಂದರೆ ಮತ್ತೆ ಅಲ್ಲಿ ಬಯೋಮೆಟ್ರಿಕ್ ತಂಬನ್ನು ಇಡಬೇಕಾಗುತ್ತೆ. ಸೊ ಹಾಗಾಗಿ ನಿಮಗೆ ಅದು ವರ್ಕ್ ಆಗೋದಿಲ್ಲ ಪಾಸ್ವರ್ಡ್ ಕೊಟ್ಟರು ಕೂಡ, ಯಾಕಂದರೆ ಬಯೋಮೆಟ್ರಿಕ್ ನಮ್ಮದಿರುತ್ತೆ. ಸೊ ನಾವು ತಂಬು ಒತ್ತಿದ ಮೇಲೇ ಈ ಒಂದು ಪಾಸ್ವರ್ಡ್ ಕೇಳುತ್ತೆ. ಹಾಗಾಗಿ ಇದು ನಿಮಗೆ ಪಾಸ್ವರ್ಡ್ ಕೊಟ್ಟರು ಕೂಡ ನಿಮಗೆ ವರ್ಕ್ ಆಗೋದಿಲ್ಲ. ಸೊ ಇದು ಕೊಡೋಕ್ಕೂ ಕೂಡ ಬರೋದಿಲ್ಲ ಸ್ನೇಹಿತರೆ. ಸೊ ವೆರಿಫೈ ಅಂತ ಕೊಟ್ಟ ನಂತರ ಮತ್ತು ನೆಕ್ಸ್ಟ್ ಸ್ಟೆಪ್ಪಿಗೆ ಹೋಗುತ್ತೆ. ನೆಕ್ಸ್ಟ್ ನೋಡಿ ಈ ರೀತಿಯಾಗಿ ಬರುತ್ತೆ. RC ಅಮೆಂಡ್ಮೆಂಟ್ ರೇಷನ್ ಕಾರ್ಡ್ ತಿದ್ದುಪಡಿ. ಒಂದು ಅರ್ಜಿಯನ್ನು ಒಂದು ಸಲ ನೀವು ಓಪನ್ ಮಾಡಿದರೆ, ತಂಬಿಟ್ಟು ಓಪನ್ ಮಾಡಿದರೆ 7 ದಿನ ಒಳಗಾಗಿ ನೀವು ಅದನ್ನು ಪೂರ್ಣಗೊಳಿಸಬೇಕು ಸ್ನೇಹಿತರೆ. ಇಲ್ಲಿ ಆಟೋಮೆಟಿಕ್ಕಾಗಿ ಅದು ರಿಜೆಕ್ಟ್ ಆಗುತ್ತೆ. ಮತ್ತು 1 ತಿಂಗಳವರೆಗೂ ನೀವು ರೇಷನ್ ಕಾರ್ಡ್ ತಿದ್ದುಪಡಿ ಮಾಡೋಕ್ಕೆ ಬರೋದಿಲ್ಲ. ನೆಕ್ಸ್ಟ್ ಇವಾಗ ಪಡಿತರ ಚೀಟಿಯನ್ನು ನಂಬರ್ ಕೇಳ್ತಾ ಇದೆ. RC ಕಾರ್ಡ್ ನಂಬರನ್ನು ಎಂಟ್ರ್ ಮಾಡಿದ ನಂತರ ಮುಂದೆ ಅಂತಿದೆಯಲ್ಲ, ಒಂದು ಮುಂದೆ ಮೇಲೆ ಕ್ಲಿಕ್ ಮಾಡಿ. ನೆಕ್ಸ್ಟ್ ನಿಮಗೆ ಇಲ್ಲಿ ಮೆಂಬರನ್ನು ಸೆಲೆಕ್ಟ್ ಮಾಡ್ಕೋಬೇಕಾಗುತ್ತೆ. ಓನ್ಲಿ 1 ಆದ ಸೀರಿಯಲ್ ಮೆಂಬರ್ ಲಿಸ್ಟ್ ಅಂತಿದೆ. ಇಲ್ಲಿ ಒಬ್ಬರು ಯಾರು ತಂಬು ಒತ್ತಾರಲ್ಲ ಅವರ ಒಂದು ತಂಬನ್ನು ತಗೋಕ್ಕೆ ಅವ್ರ ಹೆಸರನ್ನಲ್ಲಿ ಆಯ್ಕೆಯನ್ನು ಮಾಡ್ಕೋಬೇಕು. ಯಾರ್ದು ನೀವು ತಂಬೊತ್ತಾ ಇದ್ರೆ ಅವರು ನೀವು ಸೆಲೆಕ್ಟನ್ನು ಮಾಡ್ಕೊಳ್ಳಿ. ಸೆಲೆಕ್ಟ್ ಮಾಡಿದ ಮೇಲೆ ನಿಮಗೆ ಫಿಂಗರ್ ಪ್ರಿಂಟ್ ಅಂತ ಸೆಲೆಕ್ಟ್ ಮಾಡ್ಕೋಬೇಕು. ಫಿಂಗರ್ ಪ್ರಿಂಟ್ ಅಂತ ತೊಗೊಂಡ ನಂತರ ಮತ್ತು ನೆಕ್ಸ್ಟ್ ಸ್ಟೆಪ್ ಇಲ್ಲಿ ಕ್ಯಾಪ್ಚರ್ ಕೋಡ್ ಕಾಣುತ್ತೆ. ಮತ್ತು ಇಲ್ಲಿ ಸೆಕ್ಯುಜನ್ ಮತ್ತು ಮಂತ್ರ 2 ಡಿವೈಸ್ ಕಾಣುತ್ತೆ. ಸೆಕ್ಯುಜನ್ ಅಂತ ತೊಗೊಳ್ಳಿ, ನಿಮ್ದು ಯಾವುದಿದೆ ಅದು ಸೆಲೆಕ್ಟ್ ಮಾಡ್ಕೊಂಡ ನಂತರ ಮತ್ತೆ ನಿಮಗೆ ಇಲ್ಲಿ ಕ್ಯಾಪ್ಚರ್ ಕೋಡ್ ಹಾಕಬೇಕಾಗುತ್ತೆ. ಈ ಒಂದು ಕ್ಯಾಪ್ಚರ್ ಕೋಡನ್ನು ಎಂಟ್ರ್ ಮಾಡಿದ ನಂತರ ಇಲ್ಲಿ ಯಾರು ನೀವು ಸೆಲೆಕ್ಟ್ ಮಾಡ್ಕೊಂಡಿರ್ತೀರ ಮೇಲ್ಗಡೆ ಹೆಸರು
ಅವರ ಒಂದು ಮತ್ತೆ ತಂಬನ್ನು ಇಡಬೇಕಾಗುತ್ತೆ. ಅಂದರೆ ರೇಷನ್ ಕಾರ್ಡು ತಿದ್ದುಪಡಿ ಮಾಡೋದಕ್ಕೆ ಸ್ಟಾರ್ಟಿಂಗ್ ಓಪನಿಂಗ್ ಮಾಡೋದಕ್ಕೆ ತಂಬನ್ನು ಒತ್ತಬೇಕು. ಬಯೋಸೆಕ್ಯುಜನ್ ಅಂತಿದ್ದಲ್ಲ ಅದ ಮೇಲೆ ಕ್ಲಿಕ್ ಮಾಡಿದರೆ ಅಲ್ಲಿ ಡಿವೈಸ್ನಲ್ಲಿ ಲೈಟ್ ಬೀಳುತ್ತೆ, ತಂಬಿಡಬೇಕು. ತಂಬಿಟ್ಟ ನಂತರ ಈ ರೀತಿಯಾಗಿ ಬರುತ್ತೆ ನೋಡಿ, ರನ್ನಿಂಗ್ ಅಂತ ಬರುತ್ತೆ. ಅದನ್ನು ಓಕೆ ಅದನ್ನು ಮಾಡ್ಕೊಳ್ಳಿ. ಓಕೆ ಮಾಡಿಕೊಂಡು ಮತ್ತು ಪರಿಶೀಲಿಸಿ ಅಂತ ಏನು ಕಾಣ್ತಾ ಇದೆಯಲ್ಲ, ಪರಿಶೀಲಿಸಿ ಅಂತ ಕ್ಲಿಕ್ ಮಾಡಿದರೆ ನಿಮಗೆ ಸ್ವಲ್ಪ ಲೋಡಿಂಗ್ ತೊಗೊಳುತ್ತೆ. ಲೋಡಿಂಗ್ ತೊಗೊಂಡು ಓಪನ್ ಆಗುತ್ತೆ ನೋಡಿ. ಇವಾಗ ಓಪನ್ ಆಗಿದೆ. ಈ ರೀತಿಯಾಗಿ ನಾವಿವಾಗ ಕೇವಲ ಒಂದು ಊರಿಂದ ಇನ್ನೊಂದು ಊರಿಗೆ ಅಡ್ರೆಸ್ ಚೇಂಜನ್ನು ಮಾಡ್ತಾಯಿದ್ದೀವಿ ಸ್ನೇಹಿತರೆ. ಅಂದರೆ ಒಂದು ಊರಿಂದ ಇನ್ನೊಂದು ಊರಿಗೆ ಬಿಟ್ಟು ಬಂದಿರ್ತಾರಲ್ಲ ಅದನ್ನು ನಾನು ಮಾಡ್ತಾಯಿದ್ದೀನಿ. ಇಲ್ಲಿ ಹ್ಯಾಡ್ ಅಂತ ಕೊಟ್ಟರೆ ನೀವು ಈ ರೇಷನ್ ಕಾರ್ಡ್ನಲ್ಲಿ ಸೇರಿಸೋದಕ್ಕೆ ಹ್ಯಾಡ್ ಅಂತ ಕೊಡಬೇಕು. ಡಿಲೀಟ್ ಮಾಡೋದಕ್ಕೆ ಕೂಡ ಹ್ಯಾಡ್ ಅಂತ ಅಲ್ಲಿ ಆಪ್ಷನ್ ಇದೆ. ಸೊ ನಾವಿವಾಗ ಅಡ್ರೆಸ್ ಚೇಂಜನ್ನು ಮಾಡ್ತಾಯಿದ್ದೀವಿ. ಸೆಕೆಂಡ್ ಒನ್ ಇದೆ ನೋಡಿ, ಅಡ್ರೆಸ್ ಚೇಂಜ್ ಅಂತ. ಆ ಒಂದು ಸೆಕೆಂಡ್ ಒನ್ನನ್ನು ನೀವು ಸೆಲೆಕ್ಟನ್ನು ಮಾಡ್ಕೋಬೇಕು. ಅಡ್ರೆಸ್ ಚೇಂಜ್ ಒಂದು ಊರಿಂದ ಇನ್ನೊಂದು ಊರಿಗೆ ಇದು ಮಾಡ್ಕೋರಿಗೆ ಮಾತ್ರ ಅಡ್ರೆಸ್ ಚೇಂಜ್ ಅಂತ ತೊಗೋಬೇಕು. ಮತ್ತು ಯಾವ ಊರಿಗೆ ನೀವು ಮಾಡ್ಕೊತಾ ಇದ್ದೀರಾ ಆ ಊರಿನ ಅಡ್ರೆಸ್ಸು ನಿಮ್ಮ ಒಂದು ಆಧಾರ್ ಕಾರ್ಡ್ನಲ್ಲಿ ಇರಬೇಕು. ಅಂದಾಗ ಮಾತ್ರ ಇದು ಚೇಂಜ್ ಆಗುತ್ತೆ. ಕೇವಲ ಅಡ್ರೆಸ್ ಮಾತ್ರ ಚೇಂಜ್ ಮಾಡ್ತಾ ಇದ್ದೀನಿ. ಸೊ ಇವಾಗ ಈ ರೀತಿಯಾಗಿ ಓಪನ್ ಆಗುತ್ತೆ. ಆ ರೇಷನ್ ಕಾರ್ಡ್ನಲ್ಲಿ ಎಷ್ಟು ಜನ ಇರ್ತಾರೆ ಅಷ್ಟು ಜನ ಫೋಟೋ ಬರುತ್ತೆ. ಇದರಲ್ಲಿ ಹೆಡ್ ಆಫ್ ದಿ ಫ್ಯಾಮಿಲಿ ಯಾರಿದ್ದಾರೆ, ಮುಖ್ಯಸ್ಥರು ರೇಷನ್ ಕಾರ್ಡ್ನಲ್ಲಿ ಫ್ರಂಟ್ ಪೇಜಿಗೆ ಯಾರು ಇರ್ತಾರೆ ಅವರ ಒಂದು ಅಡ್ರೆಸ್ಸು ಯಾವ ಊರಿಗೆ ಮಾಡ್ತಾ ಇದ್ದೀರಲ್ಲ ಅದೇ ಊರಿಗೆ ಅವರ ಆಧಾರ್ ಕಾರ್ಡ್ ಇರಬೇಕಾಗುತ್ತೆ. ಅಂದಾಗ ಮಾತ್ರ ರೇಷನ್ ಕಾರ್ಡು ಅಡ್ರೆಸ್ಸು ಚೇಂಜ್ ಆಗುತ್ತೆ. ಮೇಲ್ಗಡೆ ಕೂಡ ಕೊಟ್ಟಿದ್ದಾರೆ ಟು ಚೇಂಜ್ ದ ಅಡ್ರೆಸ್ ಇನ್ ಯುವರ್ ರೇಷನ್ ಕಾರ್ಡ್, ಸೆಲೆಕ್ಟ್ ದ ಮೆಂಬರ್ ಆ್ಯಂಡ್ ಕ್ಲಿಕ್ ಅಪ್ಡೇಟ್ ಅಂತ ಕೊಟ್ಟಿದ್ದಾರೆ. ಯಾರದು ನೀವು ಅಡ್ರೆಸ್ ಚೇಂಜ್ ಮಾಡ್ಕೊತ ಇದ್ದೀರಾ ಅಂದರೆ ಒಂದು ಊರಿಂದ ಇನ್ನೊಂದು ಮಾಡ್ತಾ ಇದ್ದೀರಲ್ಲ, ಮೇನ್ ಫ್ಯಾಮಿಲಿ ಹೆಡ್ದು ಅಡ್ರೆಸ್ ಚೇಂಜ್ ಇರಬೇಕು. ಒಂದು ಊರಿಂದ ಇನ್ನೊಂದು ಊರಿಗೆ ಮಾಡ್ಕೊತಿರಲ್ಲ ಆ ಒಂದು ಊರಿನ ಆಧಾರ್ ಕಾರ್ಡ್ ನಿಮ್ಮ ಹತ್ರ ಇದ್ದಾಗ ಮಾತ್ರ ಅಡ್ರೆಸ್ ಚೇಂಜ್ ಆಗುತ್ತಿಲ್ಲ ಅಂದರೆ ಚೇಂಜ್ ಆಗೋದಿಲ್ಲ. ಸೊ ಅಲ್ಲಿ KYC ಮಾಡಬೇಕು. ಮೊದಲಿಗೆ ಫ್ಯಾಮಿಲಿ ಹೆಡ್ ಅವರನ್ನು ಅಪ್ಡೇಟ್ ಮಾಡಬೇಕು. ಅಪ್ಡೇಟ್ ಅಂದರೆ KYC ಅಪ್ಡೇಟನ್ನು ಮಾಡಿದರೆ ಮಾತ್ರ ಅಡ್ರೆಸ್ ಚೇಂಜ್ ಆಗುತ್ತೆ. ಇಲ್ಲಿ ಫ್ಯಾಮಿಲಿ ಹೆಡ್ ಯಾರು ಇರ್ತಾರಲ್ಲ ಅವರ ಮುಂದುಗಡೆ ಅಪ್ಡೇಟ್ ಅಂತ ಒಂದು ಬಟನ್ ಇರುತ್ತಲ್ಲ ಆ ಒಂದು ಅಪ್ಡೇಟ್ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಅಪ್ಡೇಟ್ ಅಂತ ಕ್ಲಿಕ್ ಮಾಡಿಕೊಂಡ್ರೆ ಮೇಲ್ಗಡೆ ನಿಮಗೆ ಆಧಾರ್ ನಂಬರ್ಗೆ ಹೋಗುತ್ತೆ. ಅಲ್ಲಿ ಯಾರ್ದು ಅಪ್ಡೇಟ್ ಅಂತ ಕೊಟ್ಟಿರ್ತಾರಲ್ಲ ಅವರು ಒಂದು ಬಯೋಮೆಟ್ರಿಕ್ ತಂಬನ್ನು ಕೊಡಬೇಕಾಗುತ್ತೆ. ಸರ್ವರು ಸ್ವಲ್ಪ ಸ್ಲೋ ಇದೆ ಸ್ನೇಹಿತರೆ, ಕ್ಲಿಕ್ ಮಾಡಿದ್ರು ಕೂಡ ಸ್ವಲ್ಪ ಲೋಡಿಂಗ್ ತೊಗೊತಾ ಇದೆ, ಸ್ವಲ್ಪ ಲೇಟಾಗಿ ಓಪನ್ ಆಗ್ತಾ ಇದೆ. ಮೇಲ್ಗಡೆ ನೋಡಿ ಈ ರೀತಿಯಾಗಿ ಬರುತ್ತೆ. ಅಲ್ಲಿ ಆಧಾರ್ ಕಾರ್ಡ್ ನಂಬರ್ ಮುಂದೆ ಅಂತ ಕೊಟ್ಟರೆ ಬಯೋಮೆಟ್ರಿಕ್ ಸೆಲೆಕ್ಟ್ ಮಾಡ್ಕೋಕೆ ಕೇಳುತ್ತೆ ನಿಮಗೆ. ಇಲ್ಲಿ ಕಾಣ್ತಾ ಇರುವಂಥ ಕ್ಯಾಪ್ಚರ್ ಕೋಡನ್ನು ಎಂಟ್ರಿ ಮಾಡಿದ ನಂತರ ಇಲ್ಲಿ ಬಯೋಸೆಕ್ಯುಜನ್ ಅಂತಿದೆಯಲ್ಲ ಅದರ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಿಮಗೆ ತಂಬಿಡಬೇಕು. ತಂಬಿಟ್ಟ ನಂತರ ಮತ್ತೆ ಪರಿಶೀಲಿಸಿ ಅಂತ ಕೊಡಬೇಕು. ಪರಿಶೀಲಿಸಿ ಅಂತ ಕೊಟ್ಟ ನಂತರ ನಿಮಗೆ ಯಾರ್ದು ಫ್ಯಾಮಿಲಿ ಹೆಡ್ದು KYC ಸಕ್ಸಸ್ಫುಲ್ಲಾಗಿ ಆಗುತ್ತೆ. ಅವರು ತಂಬು ಸಕ್ಸಸ್ಫುಲ್ಲಾಗಿ ಕ್ಯಾಪ್ಚರ್ ಆದ ನಂತರ ಕೆಳಗಡೆ ನಿಮಗೆ ಅವರ ಒಂದು ಡೀಟೇಲ್ಸು ಓಪನ್ ಆಗುತ್ತೆ. ಪ್ರೆಸೆಂಟ್ ಇರುವ ಆಧಾರ್ ಕಾರ್ಡ್ನಲ್ಲಿ ಯಾವ ಫೋಟೋ ಇದೆ ಆ ಫೋಟೋ ಬರುತ್ತೆ, ಅಡ್ರೆಸ್ಸು ಎಲ್ಲನೇ ಶೋ ಆಗ್ತಾ ಹೋಗುತ್ತೆ ನೋಡಿ. ಇವಾಗ ಬಂದಿದೆ. ಕೆಳಗಡೆ ಈ ರೀತಿಯಾಗಿ ನಿಮ್ಮ ಒಂದು ಫೋಟೋ ಓಪನ್ ಆಗುತ್ತೆ. KYC ಯಾರು ಮಾಡ್ತಿರಲ್ಲ ಅವ್ರದ್ದು ಇಲ್ಲಿ ಓಪನ್ ಆಗುತ್ತೆ. ಅವ್ರ ಡೀಟೇಲ್ಸ್ ಎಲ್ಲ ಅಡ್ರೆಸ್ ಕೂಡ ಇಲ್ಲಿ ಬಂದಿರುತ್ತೆ. ಪ್ರೆಸೆಂಟ್ ಆಧಾರ್ ಕಾರ್ಡ್ನಲ್ಲಿ ಯಾವ ರೀತಿ ಅಡ್ರೆಸ್ ಇದೆ ಅದನ್ನು ತೋರಿಸುತ್ತೆ. ಇದನ್ನು ಸರಿಯಾಗಿದೆ ಅಂತ ನೋಡಿಕೊಂಡು ಉಳಿಸಿ ಅಂತ ಏನು ಕಾಣ್ತಾ ಇದೆಯಲ್ಲ ಈ ಒಂದು ಉಳಿಸಿ ಮೇಲೆ ಕ್ಲಿಕ್ ಮಾಡಬೇಕು. ಯಾಕೆಂದರೆ ಹಳೆಯ ಅಡ್ರೆಸ್ಸಿಂದ ಹೊಸ ಅಡ್ರೆಸ್ಗೆ ಆಧಾರ್ ಕಾರ್ಡ್ ಅಪ್ಡೇಟ್ ಆಗಿರುತ್ತೆ. ಅದನ್ನು ನೋಡಿಕೊಂಡು ಉಳಿಸಿ ಅಂತ ಕ್ಲಿಕ್ ಮಾಡಿ ಅದು ಮೇಲ್ಗಡೆ ಹೋಗಿ KYC ಆಗಿ ಮೇಲ್ಗಡೆ ಹೋಗುತ್ತೆ. ಉಳಿಸಿ ಅಂತ ಕ್ಲಿಕ್ ಮಾಡ್ತಾ ಇದ್ದೀನಿ ನೋಡಿ. ಇವಾಗ ಮೇಲ್ಗಡೆ ಅವರ ಒಂದು ಅಡ್ರೆಸ್ಸು ಕಾಣ್ತಾ ಇದೆ. ಯಾರ್ದು ನಾವು ಅಪ್ಡೇಟ್ ಮಾಡ್ತೀವಲ್ಲ ಅವರ ಒಂದು ಅಡ್ರೆಸ್ಸು ಅಲ್ಲಿ ಮೇಲ್ಗಡೆ ತೋರಿಸುತ್ತೆ. ಮತ್ತು ನಿಮಗೆ ಮೇಲ್ಗಡೆ ಸೆಲೆಕ್ಟ್ ದ ಮೆಂಬರ್ ಫಾರ್ ಅಡ್ರೆಸ್ ಚೇಂಜ್ ಅಂತ ಕಾಣ್ತಾ ಇದೆ ನೋಡಿ. KYC ಮಾಡಿದ ನಂತರ ಕಂಪಲ್ಸರಿ ಆಗಿ ನೀವು ಇಲ್ಲಿ ಟಿಕ್ಕನ್ನು ಮಾಡ್ಕೋಬೇಕು. ಯಾರ್ದು ಅಡ್ರೆಸ್ ಚೇಂಜ್ ಆಗಿರುತ್ತೆ ಫ್ಯಾಮಿಲಿ ಹೆಡ್ದು ಕಂಪಲ್ಸರಿ ಟಿಕ್ ಮಾಡಲೇಬೇಕು. ಮೇನ್ ಫ್ಯಾಮಿಲಿ ಹೆಡ್ದು ಅಡ್ರೆಸ್ ಚೇಂಜ್ ಆದರೆ ಮಾತ್ರ ರೇಷನ್ ಕಾರ್ಡ್ ಅಡ್ರೆಸ್ ಚೇಂಜ್ ಆಗುತ್ತೆ. ಸೊ ಹಾಗಾಗಿ ಫ್ಯಾಮಿಲಿ ಹೆಡ್ದನ್ನು ನಾನು ಟಿಕ್ ಮಾಡ್ಕೊಂಡಿದ್ದೀನಿ. ಮಾಡಿಕೊಂಡು ಇಲ್ಲಿ ಸಬ್ಮಿಟ್ ಅಂತ ಏನು ಕಾಣ್ತಾ ಇದೆಯಲ್ಲ ಲಾಸ್ಟ್ ಫೈನಲ್ ಇದು ಈ ಒಂದು ಸಬ್ಮಿಟ್ ಬಟನ್ ಮೇಲೆ ಕ್ಲಿಕ್ ಮಾಡಿದರೆ ನಿಮಗೆ ಡೈರೆಕ್ಟಾಗಿ ನಿಮಗೆ ಸಬ್ಮಿಟ್ ಆಗುತ್ತೆ. ಲಾಸ್ಟಲ್ಲಿ ನಿಮಗೆ ಅಕ್ನಾಲೇಜ್ಮೆಂಟ್ ಕೂಡ ಬರುತ್ತೆ. ಈ ರೀತಿಯಾಗಿ KYC ಅಪ್ಡೇಟ್ ಮಾಡಿಕೊಂಡು ಸೆಲೆಕ್ಟ್ ಬಾರದ ಅಡ್ರೆಸ್ ಚೇಂಜ್ ಅಂತಿದೆಯಲ್ಲ ಅದನ್ನು ಟಿಕ್ ಮಾಡಿಕೊಂಡ್ರೆ ಸಬ್ಮಿಟ್ ಅಂತ ಕೊಟ್ಟ ನಂತರ ನಿಮಗೆ ಡೈರೆಕ್ಟಾಗಿ ಅಡ್ರೆಸ್ ಚೇಂಜ್ಗೆ ರಿಕ್ವೆಸ್ಟು ಓಕೆ ಆಗುತ್ತೆ ಸ್ನೇಹಿತರೆ ನೋಡಿ. ಈ ರೀತಿಯಾಗಿ ಕೊನೆಯಲ್ಲಿ ನಿಮಗೆ ಅಕ್ನಾಲೇಜ್ಮೆಂಟ್ ಬರುತ್ತೆ. ಈ ಒಂದು ಅಕ್ನಾಲೇಜ್ಮೆಂಟನ್ನು ಒಂದು ಕಾಪಿಯನ್ನು ಪ್ರಿಂಟ್ ತಗೊಂಡು ಆಹಾರ ಇಲಾಖೆಗೆ ಒಯ್ದು ನೀವು ಅದನ್ನು ಸಬ್ಮಿಟ್ ಮಾಡಬೇಕು. ಅವರು ಒಂದು ವೀಕ್ ಅಥವಾ ಒಂದು 10 ಡೇಸಲ್ಲಿ ಅಪ್ರೂವಲ್ ಮಾಡಿ ನಿಮಗೆ ಕೊಡ್ತಾರೆ. ಇನ್ನೂ ಅಪ್ರೂವಲ್ ಕೂಡ ಸ್ಟಾರ್ಟ್ ಆಗಿಲ್ಲ. ಅಮೆಂಡ್ಮೆಂಟ್ ತಿದ್ದುಪಡಿಯ ಅಪ್ರೂವಲ್ ಸ್ಟಾರ್ಟ್ ಆಗಿಲ್ಲ. ಸ್ಟಾರ್ಟ್ ಆದ ನಂತರ ನಿಮಗೆ ಅದನ್ನು ಅಪ್ರೂವಲ್ ಮಾಡಿ ಕೊಡ್ತಾರೆ. ಈ ರೀತಿಯಾಗಿ ನೀವು ತುಂಬ ಈಸಿಯಾಗಿ ನಿಮ್ಮ ಒಂದು ರೇಷನ್ ಕಾರ್ಡ್ನ ಅಡ್ರೆಸ್ಸನ್ನು ಚೇಂಜ್ ಮಾಡಿಕೊಳ್ಳೋದು ಯಾವ ರೀತಿ ಅಂತ ನಿಮಗೆ ಸ್ಟೆಪ್ ಬೈ ಸ್ಟೆಪ್ ಆಗಿ ತಿಳಿಸಿಕೊಟ್ಟಿದ್ದೇನೆ. ಇದರಲ್ಲಿ ಏನಾದರೂ ಗೊತ್ತಾಗಿಲ್ಲ ಅಂದರೆ ಡೌಟ್ಸ್ಗಳಿದ್ದರೆ ಏನಾದರೂ ಕ್ವಶನ್ ಕೇಳೋದಿದ್ದರೆ ಕಮೆಂಟ್ ಮಾಡಿ, ಕಮೆಂಟಲ್ಲಿ ನಿಮಗೆ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತಾ ಸ್ನೇಹಿತರೆ ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊತೀನಿ. ಇಷ್ಟ ಆದರೆ ಲೈಕ್ ಮಾಡಿ, ಏನಾದರೂ ಕೇಳೋದಿದ್ದರೆ ಕಮೆಂಟ್ ಮಾಡಿ, ಹಾಗೂ ಇತರರಿಗೆ ಒಂದು ವಿಡಿಯೋನ ಶೇರ್ ಮಾಡಿ. ಅವ್ರಿಗೆ ಕೂಡ ಒಂದು ವಿಡಿಯೋನ ಮುಖಾಂತರ ನೋಡಿಕೊಂಡು ಯಾವ ರೀತಿ ಅಡ್ರೆಸ್ ಚೇಂಜ್ ಮಾಡ್ಕೊಳ್ಳೋಂಥ ಅವ್ರಿಗೆ ಕೂಡ ಹೆಲ್ಪ್ ಆಗುತ್ತೆ ಅಂತ ಹೇಳ್ತಾ ನೆಕ್ಸ್ಟ್ ಇದೇ ಥರ ಇನ್ನೊಂದು ವಿಡಿಯೋದೊಂದಿಗೆ ಮತ್ತೊಂದು ವಿಡಿಯೋದಲ್ಲಿ ನಿಮ್ಮ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ನಮ್ಮ ವೀಡಿಯೋಸನ್ನು ನೋಡ್ತಾ ಇರಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಥ್ಯಾಂಕ್ಸ್ ಫಾರ್ ದ ವಾಚಿಂಗ್.